ಮಚ್ಚ. ಹಲೋ ಹೇಳವಾ ಮಚ್ಚ ನೋಟಿಸ್ಬೋದು ನೋಡ್ದಾ? ಹ್ಞೂ ಮಚ್ಚ ನೋಡಿದೆ, ನಂದು 2 ಸಬ್ಜೆಕ್ಟ್ ಡಮರ್. ಅದೆಲ್ಲ ಮಚ್ಚ, ಶಾರ್ಟ್ ಮೂವಿ ಕಾಂಟೆಸ್ಟ್ ಇದೆ, ನೋಡು, ಟ್ರೈ ಮಾಡು. ಏನು ಶಾರ್ಟ್ ಮೂವಿನಾ? ಸರಿ ನೋಡೋಣ ಬಿಡು, ಏನಾರು ಒಂದು ಮಾಡೋಣ. ಓಕೆ ಬಾಯ್. ಮಚ್ಚ ಏನ್ ಮಚ್ಚ ಕಾಲ್ ಮಾಡಿದ್ನಲ್ಲ? ಹಾಂ ಮಚ್ಚ, ಅದೇನೋ ಶಾರ್ಟ್ ಮೂವಿ ಕಾಂಟೆಸ್ಟ್ ಇದೆಯಂತೆ, ನೀನು ಟ್ರೈ ಮಾಡು ಅಂದ. ಮಾಡೋಣ ಬಿಡು. ಮಚ್ಚ ಶಾರ್ಟ್ ಮೂವಿ ಆದ್ರೆ ಒಂದೊಳ್ಳೆ ಲವ್ ಸ್ಟೋರಿ ಮಾಡೋಣ. ಮಗ ನಮ್ಗೆಲ್ಲ ಸೂಟ್ ಆಗೋ ಥರ ಒಂದೊಳ್ಳೆ ಫ್ರೆಂಡ್ಶಿಪ್ ಸ್ಟೋರಿ ಮಾಡೋಣ. ಲವ್ ಸ್ಟೋರಿನೂ ಬೇಡ, ಫ್ರೆಂಡ್ಶಿಪ್ ಸ್ಟೋರಿನೂ ಬೇಡ, ಒಂದೊಳ್ಳೆ ಫ್ಯಾಮಿಲಿ ಸ್ಟೋರಿ ಮಾಡೋಣ. ಇದೆಲ್ಲ ಬೇಡ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡೋಣ. ಎಲ್ಲ ಸೇರೋದು ಮೊಸರನ್ನ ಮಾಡೋಣ ಬಿಡ್ರಪ್ಪ. ಸರಿ ಮಚ್ಚ, ಒಂದು ಸ್ವಲ್ಪ ವರ್ಕ್ ಇದೆ, ಸಿಗ್ತೀನಿ. ಬಾಯ್ ಬಾಯ್. ಸರ್ ಗಡಿಯಾರಕ್ಕೆ ಪೂಜೆ ಮಾಡ್ತಿದ್ದೀರಾ? ಅಯ್ಯೋ, ಬ್ಯಾಡ್ ಟೈಮ್ ಬರ್ದೇ ಇರಲಿ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ದೇವ್ರಿಗೆ ಪೂಜೆ ಮಾಡಲ್ವಾ? ಮಾಡ್ತಾ ಇದ್ದೀನಿ, ಆ ಟೈಮೇ ನನ್ನ ದೇವರು. ಸೂಪರ್ ಮಚ್ಚ, ಸ್ಟಾರ್ಟ್. ಓಕೆ ಡನ್, ಸ್ಟಾರ್ಟ್. ಓಕೆ ಮಗ ಹೆಂಗಿತ್ತು ಕ್ಲಾಸು? ಅಯ್ಯೋ, ಯಾವನಿಗೆ ಗೊತ್ತು ಗುರು. ಕ್ಲಾಸ್ಗೆ ಹೋಗಿದ್ದೆ ತಾನೆ? ಹೋಗಿದ್ದೆ. ಮತ್ತೆ ಕೇಳಿದ್ರೆ ಗೊತ್ತಿಲ್ಲ ಅಂತೀಯ? ಹೋಗಿದ್ದೆ. ಯಾವನ್ ಕ್ಲಾಸಲ್ಲಿ ಪಾಠ ಕೇಳ್ತಾನೆ, ಆರಾಮಾಗಿ ನಿದ್ದೆ ಮಾಡ್ತಾನೆ. ಓ ಹೌದಾ? ಕ್ಲಾಸಲ್ಲಿ ಹಾಸಿಗೆ ಬೇರೆ ಕೊಟ್ಟಿದ್ರು ನಿಂಗೆ? ಇತ್ತು, ನನ್ ಕನ್ಸಲ್ಲಿ ಏನೇನೋ ಇತ್ತು. ಮಗ ಆರಾಮ? ಫುಲ್ ಆರಾಮ್ ಗುರು. ವೀಕೆಂಡ್ ಎಲ್ಲಾರು ಸೀಟ್ ಹಾಕುವ? ಆಯ್ತು ಬಾ ಮಗ, ನಿಂಗಿನ ತೆಚ್ಚ ಸಾಟರ್ಡೆ ಸೀಟ್ ಹಾಕೋಣ. ಸೂಪರ್ ಮಚ್ಚ, ಸ್ಟಾರ್ಟ್. ಓಕೆ ಸೂಪರ್ ಮಗ, ಶಾರ್ಟ್ ಎಲ್ಲ ಹೇಗ್ ಬಂದ ಮಚ್ಚ? ಮಚ್ಚ ಚೆನ್ನಾಗ್ ಬಂತು ಮಚ್ಚ. ಹೌದಾ ಮಚ್ಚ? ಮತ್ತೆ ಏನ್ ಸಮಾಚಾರ? ಅಯ್ಯೋ ಏನಿಲ್ಲ, ನೆನ್ನೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಪಾರ್ಟಿ ಕೊಡ್ಸಿದೆ ಮಚ್ಚ. ಮಗ ನಮ್ ಜೊತೆ ಟ್ರಿಪ್ ಹೋಗ್ಬಾರು ಅಂದ್ರೆ ಆಗಲ್ಲ, ಇದಕ್ಕೆಲ್ಲ ದುಡ್ಡಿದ್ಯಾ ನಿಂಗೆ? ಅಯ್ಯೋ, ನನ್ ಫ್ರೆಂಡ್ಶಿಪ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮಚ್ಚ. ಆಯ್ತಿರಪ್ಪ, ನಮ್ಗೂ ಗೊತ್ತು ಫ್ರೆಂಡ್ಶಿಪ್. ನೋಡು, ಆಗಲ್ಲ. ಮನಿ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡೋರು ಫ್ರೆಂಡ್ಸು, ಫ್ಯಾಮಿಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ಹೆಲ್ಪ್ ಮಾಡೋರು ಫ್ರೆಂಡ್ಸು, ಹುಡುಗಿರ್ ಏನಾದ್ರು ಕೈ ಕೊಟ್ರೆ ಹೆಲ್ಪ್ ಮಾಡೋರು ಫ್ರೆಂಡ್ಸು. ಸೊ ಫ್ರೆಂಡ್ಶಿಪ್ ಅಂದ್ರೆ ನಾವ್ ಹೆಲ್ಪ್ ಮಾಡ್ಬೇಕು, ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು, ಗೊತ್ತಾಯ್ತಾ? ಸಾಕಪ್ಪ ಪಿಟ್ಟಿಲ್ಲ, ಬಾ ಹೋಗದ. ಆಯ್ತು, ಹೋಗೋಣ ನಡಿಯಪ್ಪ. ಹಾಯ್ ವಿನಯ್. ಹಾಯ್ ಭವ್ಯ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸಾರಿ, ಅವತ್ತು ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ, ಸೊ ಕೊಡಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡ. ನೋಡು, ಇದೇ ಇರೋದು ಮೇನ್ ಡಿಫ್ರೆನ್ಸ್ ಹುಡುಗ ಹುಡುಗಿ. ಮೇನ್ ಡಿಫ್ರೆನ್ಸ್ ನೋಡು, ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಹುಡುಗಿರಿಗೆ ಕಾಲ್ ಮಾಡ್ತೀವಿ. ಸೊ ಅವ್ರ ಏನ್ ಮಾಡ್ತಾರೆ, ಇದ್ರೆ ತಂದ್ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಹುಡುಗರ್ದಾಸೆ ಆಗಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಸಹ ಅವ್ರ ಮನೇಲಿ ಎತ್ತಿಟ್ಟೇರನಾದ್ರೂ ತಂದ್ಕೊಡ್ತಾರೆ. ಅದು ಕಣೆ ರಿಯಲ್ ಫ್ರೆಂಡ್ಶಿಪ್. ಕಟ್ ಕ್ಯಾಮ್ರಾ ಕಟ್. ನಾವು ಏನು ಹೇಳ್ತಾ ಇದ್ದೀರಾ? ನಾನು ಕೊಟ್ಟಿರೋ ಸ್ಕ್ರಿಪ್ಟೇ ಒಂದು, ನೀವು ಹೇಳ್ತಿರೋದೇ ಒಂದು. ನಿಮ್ಮೆಲ್ಲ ತಗೊಂಡೋಗುತ್ತೆ, ಅದ್ರ ಬಾವಿಗೆ ಹಾಕ್ಬೇಕು. ಸರಿ ತಗೊಳ್ಳಿ, ಕರೆಕ್ಟಾಗಿ ಮಾಡಿ. ಲೈಟ್ ಮ್ಯಾನ್, ಕರೆಕ್ಟಾಗಿ ಲೈಟ್ ಬಿಡೋ. ರೆಡಿನಾ? ಓಕೆ. ನೋಡು, ಇಷ್ಟೆಲ್ಲ ಆದ್ರೂ ಕೂಡ ಹುಡುಗ ಹುಡುಗಿ ಕಂಪೇರ್ ಮಾಡಿದ್ರೆ ಹುಡುಗಿರೇ ಗ್ರೇಟ್. ಅದೇನ್ ಹೇಳ್ತೀರ ಹುಡುಗಿರೇ ಗ್ರೇಟ್ ಅಂತ? ನೋಡು, ಹುಡುಗಿರಾದ್ರೆ ಕಷ್ಟಪಟ್ಟು ಓದ್ತಾರೆ, ಅದಾದ್ಮೇಲೆ ಮದುವೆ ಆಗ್ತಾರೆ, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಸೊ ಹುಡುಗಿರ್ ಲೈಫು ಸೆಟಲ್ಡ್. ಆದ್ರೆ ಹುಡುಗರ್ದಾದ್ರೆ ಕಷ್ಟಪಟ್ಟು ಓದ್ಬೇಕು, ಕಷ್ಟಪಟ್ಟು ಕೆಲ್ಸಕ್ಕೆ ಸೇರ್ಕೋಬೇಕು, ಕಷ್ಟಪಟ್ಟು ಪೇರೆಂಟ್ಸ್ ನ ನೋಡ್ಕೋಬೇಕು, ಆಮೇಲೆ ಮದುವೆ ಆಗ್ಬೇಕು, ಕಷ್ಟಪಟ್ಟು ಹೆಂಡತಿ ಮತ್ತು ಮಕ್ಳು ನೋಡ್ಕೋಬೇಕು. ಮಕ್ಳು ದೊಡ್ಡವರಾದ್ಮೇಲೆ ಕೈ ಕೊಡ್ತಾರೆ, ಮತ್ತೆ ನಾವು ನಮ್ಮ ಲೈಫ್ ನೋಡ್ಕೋಬೇಕು. ಸೊ ನಾವು ಲೈಫ್ ಲಾಂಗ್ ಕಷ್ಟ ಪಡ್ತಾನೆ ಇರ್ತೀವಿ. ಮತ್ತೆ ಹುಡುಗಿರೇ ಗ್ರೇಟ್ ಅಂದೆ? ನೋಡು, ಹುಡುಗರು ಇಷ್ಟೆಲ್ಲ ಕಷ್ಟ ಪಡೋದು ಒಂದೇ, ಆದ್ರೆ ಒಂದು ಹುಡುಗಿ ಹೆರಿಗೆ ನೋವು ಪಡೋದು ಒಂದೇ. ಅದಕ್ಕೆ ಹುಡುಗಿರೇ ಗ್ರೇಟು. ಸೊ ಅದಕ್ಕೋಸ್ಕರನೇ ಒಂದು ಹೆಣ್ಣಿನ ಒಂದು ಭಾರತ ಮಾತೆಗೆ ಓದಿಸಿರೋದು. ಹಾಯ್ ವಿನಯ್. ಹಾಯ್ ಐಶು. ವಿನಯ್, ನಾನು ಇದ್ರ ಏನೋ ಹೇಳ್ಬೇಕಿತ್ತು. ನಾನು ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು ಐಶು. ಹೇಳು ವಿನಯ್. ಇಲ್ಲ ನೀನೇ ಹೇಳು. ಓಕೆ, ಲೇಡೀಸ್ ಫಸ್ಟ್, ನೀನೇ ಹೇಳು. ಆಕ್ಚುಲಿ ಮೊಬೈಲಲ್ಲಿ ಡೇಟಾ ಖಾಲಿ ಆಗಿತ್ತು, ಹಾಟ್ಸ್ಪಾಟ್ ಆನ್ ಮಾಡ್ತೀರಾ? ಅಯ್ಯೋ ಅಷ್ಟೇನಾ? ಮೊಬೈಲೇ ತಗೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಸರಿ. ಈಗಪ್ಪ ಹೇಳೋದು ವಿನಯ್, ನೀವೇನೋ ಹೇಳ್ಬೇಕಂತಿದ್ರಿ? ಏನಿಲ್ಲ, ಒಂದು ಕವನ ಬರ್ದಿದ್ದೀನಿ, ಅದು ಹೇಗಿದೆ ಅಂತ ಹೇಳ್ತೀರಾ? ಹೇಳಿ ವಿನಯ್.
ಮುಳ್ಳು ಇಲ್ಲದೆ ಗುಲಾಬಿಯನ್ನು ಬೆಳೆದವನು ಯಾರು? ನೋವು ಇಲ್ಲದೆ ಪ್ರೀತಿ ಪಡೆದವನು ಯಾರು? ಹುಟ್ಟು ಸಾವಿನ ನಡುವೆ ಪ್ರೀತಿ ಮಾಡದೆ ಹೋದವನು ಯಾರು? ಹೇಗಿದೆ? ಹಾ, ತುಂಬಾ ಚೆನ್ನಾಗಿದೆ ವಿನಯ್. ನೀವ್ ಯಾವ ಹುಡುಗಿಗೆ ಹೇಳಿದ್ರು ಒಪ್ಕೋತಾರೆ. ಅದಕ್ಕೋಸ್ಕರನೇ ಹೇಳ್ತಿರೋದು ನಿನ್ನ ಹತ್ರ ಐಶು. ಐ ಲವ್ ಯು ಐಶು, ಐ ಲವ್ ಯು ಸೋ ಮಚ್. ಏನ್ ಗೊತ್ತಾ, ಬೇಸಿಕಲಿ ಬಾಡಿಯಲ್ಲಿ ಎರಡು ಮೇನ್ ಪಾರ್ಟ್ಸ್ ಲಾಜಿಕಲಿ ವರ್ಕ್ ಆಗುತ್ತೆ, ಒಂದು ಬ್ರೈನು ಮತ್ತೊಂದು ಹಾರ್ಟು. ಆದ್ರೆ ನನ್ನ ಬ್ರೈನು ಈ ಲವ್ ಬೇಡ ಅನ್ನುತ್ತೆ, ನಿನ್ನ ಸಕ್ಸಸ್, ನಿನ್ನ ಗುರಿ, ನಿನ್ನ ದಾರಿನ ನೋಡ್ಕೊಳ್ಳುತ್ತೆ. ಆದ್ರೆ ನನ್ನ ಹಾರ್ಟ್ ಇರುತ್ತೆ, ಪ್ರಪೋಸ್ ಮಾಡು, ಲವ್ ಮಾಡು ಅನ್ನುತ್ತೆ. ಈ ಬ್ರೈನ್ ಮತ್ತು ಹಾರ್ಟ್ ಯುದ್ಧಕ್ಕೆ ನಿಂತಾಗ ಈ ಹಾರ್ಟೇ ಗೆಲ್ಲೋದು. ಈ ಬ್ರೈನ್ ಅಲ್ಲಿ ಹುಡುಗಿಯ ಫೋಟೋನ, ಪಿಕ್ಚರ್ನ ಕ್ಯಾಪ್ಚರ್ ಮಾಡಿ ಮೆಮೊರಿ ಕಾರ್ಡ್ ಅಲ್ಲಿ ಸೇವ್ ಆಗುತ್ತೆ. ಬಟ್ ಆದ್ರೆ ಲಾಂಗ್ ಟರ್ಮ್ ಆದ ತಕ್ಷಣ ಮತ್ತೆ ಹೋಗುತ್ತೆ. ಆದ್ರೆ ಈ ಹಾರ್ಟ್ ಅನ್ನ ಲವ್ ಶಬ್ದ ಮೂಲಕ ಲವ್ ಮಾಡು ಅನ್ನುತ್ತೆ. ಸೊ ಈಸಿಯಾಗಿ ಮರೆಯಕ್ಕಾಗಲ್ಲ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್ ಐಶು. ಕಟ್ ನಾವು ಕೊಟ್ಟಿರೋ ಡೈಲಾಗ್ ಐತೇನೋ, ಏನು ಹೇಳ್ತಾ ಇದ್ಯಾ? ಅಯ್ಯೋ ಸಾರಿ ಬಿಡಿ ಡೈರೆಕ್ಟ್ರೆ, ಹುಡುಗಿ ನೋಡಿದ್ನಲ್ಲ ಫ್ಲೋನಲ್ಲಿ ಬಂದ್ಬಿಟ್ಟು ಎಲ್ಲ ಓದ್ದಂಗಿತ್ತು. ಇದನ್ನು ಶಾರ್ಟ್ ತಗೋಬಿಡಿ. ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ಸತ್ ಶ್ರೀ ಅಕಾಲ್. ಮುಂದಕ್ಕೆ ಹೇಳಮ್ಮ. ಇದಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜಸ್ ಗೊತ್ತಿಲ್ವೋ? ಅದಕ್ಕೆ ಹೇಳೋದು ಜಾಸ್ತಿ ಬಿಲ್ಡಪ್ ತಗೋಬಾರ್ದು ಅಂತ. ಆಯ್ತಪ್ಪ, ನೀನೇ ಕಂಟಿನ್ಯೂ ಮಾಡು. ನೀವೆಲ್ರಿಗೂ ಶಾರ್ಟ್ ಮೂವಿ ಕಾಂಟೆಸ್ಟ್ ಅವಾರ್ಡ್ಸ್ 2017ಗೆ ಸ್ವಾಗತ ಸುಸ್ವಾಗತ. ಸ್ಪಾನ್ಸರ್ಡ್ ಬೈ ಗ್ಲೋಬಲ್ ಎಜುಕೇಶನ್ ಟ್ರಸ್ಟ್, ಬೆಲ್ವಾಡಿ, ಸ್ಫೂರ್ತಿ ಇವೆಂಟ್, ಮೈಸೂರು. ಸಿನಿಮಾ ಅನ್ನೋ ಸಮುದ್ರದಲ್ಲಿ ಈಜು ದಡ ಸೇರೋ ಪ್ರತಿಭೆಗಳಿಗೆ ಸ್ಫೂರ್ತಿ ನೀಡೋದೇ ಈ ಅವಾರ್ಡ್ಸ್. ಸೊ ಶಾರ್ಟ್ ಮೂವಿ ಕಾಂಟೆಸ್ಟ್ ಅವಾರ್ಡ್ಸ್ ನ ನಾಮಿನೀಸ್ ಆರ್ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಡೈರೆಕ್ಟೆಡ್ ಬೈ ತೇಜಸ್, ಸಮಯ ಡೈರೆಕ್ಟೆಡ್ ಬೈ ಸಂತೋಷ್, ಆಗ ಈಗ ಆಗಾಗ ಡೈರೆಕ್ಟೆಡ್ ಬೈ ಮನೋಜ್, ಅಂಡ್ ಚೆಲುವೆಯ ನಿನ್ನ ನೋಡಲು ಡೈರೆಕ್ಟೆಡ್ ಬೈ ಮೆಲ್ವಿನ್. ಅಂಡ್ ದ ಫಸ್ಟ್ ಬೆಸ್ಟ್ ಶಾರ್ಟ್ ಮೂವಿ ಅವಾರ್ಡ್ ಗೋಸ್ ಟು ತೇಜಸ್. And the second best short movie award goes to Mr. Manoj. Last but not least, last award goes to Santosh. ಏನು ಗುರು ಇದು? ನನ್ನ ಕನಸಲ್ಲಿ ನಾನು ಮಾಡಿರೋ ಶಾರ್ಟ್ ಮೂವಿಗೆ ನನಗೆ ಲಾಸ್ಟ್ ಪ್ಲೇಸ್ ಬಂತಲ್ಲ. ಈ ಥರ ಏನಾದರೂ ಮಾಡಿ ಶಾರ್ಟ್ ಮೂವಿ ಚೆನ್ನಾಗಿ ಮಾಡಿ ಫಸ್ಟ್ ಪ್ಲೇಸ್ ತಗೊಳ್ಳೇಬೇಕು. ಏನ್ ಸಾರ್ ಗಡಿಯಾರ ಪೂಜೆ ಮಾಡ್ತಿದ್ದೀರಾ? ಹ್ಞೂ ಸಾರ್, ಕೆಟ್ಟ ಟೈಮ್ ಬರ್ದಿರ್ಲಿ ಅಂತ ಸಾರ್. ಹಂಗಾದ್ರೆ ದೇವ್ರ ಪೂಜೆ ಮಾಡಲ್ವಾ? ಮಾಡ್ತಿದ್ದೀವ ಸಾರ್, ಟೈಮೇ ನಂದಿವರು. ಸೂಪರ್, ಡನ್. ಶಾರ್ಟ್ ಓಕೆ. ಶಾರ್ಟ್